14 जनवरी को नेशनल हाईवे अथॉरिटी की लापरवाही के कारण चिरगुप्पा तालुके में नेशनल हाईवे 65 पर तालमड़गी गांव के पास बम्बुलगी गांव के रहने वाले 45 साल के संजीव कुमार गुंडप्पा की मौत हो गई थी, जब उनके गले में बैन चाइना की मांझा फंस गया। ऑल इंडिया बहुजन समाज पार्टी के प्रदेश उपाध्यक्ष दत्तू सूर्यवंशी ने आरोप लगाया कि मंत्री ईश्वर खंड्रे, एमएलए डॉक्टर शैलेंद्र बेलदाड़े और पूर्व एमएलए अशोक खेणी ने मुआवजा दिलाने में लापरवाही दिखाई है। जी हां, सोमवार 13 जुलाई 2026 को शहर बीदर के जिला प्रेस हाउस में हुई प्रेस मीट में उन्होंने इस संबंध में विस्तार से बताया है और अपनी नाराजगी जताई और मांगे रखी। उन्होंने कहा कि मृतक के परिवार को 50 लाख रुपए का मुआवजा दिया जाए और 5 एकड़ जमीन दी जाए। परिवार के एक सदस्य को सरकारी नौकरी दी जाए। मृतक की बेटी विजयनगर जिले में पढ़ रही है और उसका ट्रांसफर बीदर जिले में किया जाए। उन्होंने चेतावनी दी है कि अगर 15 दिनों के अंदर यह मांग पूरी नहीं हुई तो अम्बेडकर सर्कल के सामने आमरण अनशन किया जाएगा। इस दौरान पार्टी के जिला अध्यक्ष योहान डिसोजा, महासचिव उमेश गुत्तेदार, राज्य महासचिव प्रकाश कोटे, राज्य सचिव जी आस्कर, जिला सचिव सोलेमन राज, जिला उपाध्यक्ष गुणवंत सिंधे और दूतप्पा भंडारी व अन्य उपस्थित रहे। केपी न्यूज के लिए कैमरामैन पुपराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಅದರ ಮುಖ್ಯ ವಿಷಯ ಏನಂದರೆ ಇದೇ ವರ್ಷ ಅಂದರೆ ದಿನಾಂಕ 14 ಜನವರಿ 2026 ಬೀದರ್ ಜಿಲ್ಲೆಯ ಚಿರಗುಪ್ಪ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 65 ತಾಲಮಡಗಿ ಗ್ರಾಮದ ಹತ್ತಿರ ಒಂದು ಘಟನೆಯಲ್ಲಿ ಬೊಂಬಳಗಿ ಗ್ರಾಮದ ನಿವಾಸಿಯಾದ ಸಂಜೀವ್ ಕುಮಾರ್ ತಂದೆ ಗುಂಡಪ್ಪ ಹೊಸಮನಿ ವಯಸ್ಸು 45 ವರ್ಷ ಎಂಬುವವರು ನಿಷೇಧಿತ ಮಾಂಜಾದಾರ ಕುತ್ತಿಗೆಗೆ ಸಿಲುಕಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯತೆಯಿಂದ ಸ್ಥಳದಲ್ಲಿ ನೆರಳಿ ಪ್ರಾಣ ಕೊಟ್ಟಿದ್ದಾರೆ. ಸ್ವಾಗತಿಸುತ್ತೇವೆ ಮತ್ತು ತುಂಬ ಧನ್ಯವಾದ ಹೇಳ್ತೇವೆ ಅವರಿಗೆ. ಅವ್ರು ಯಾವ ರೀತಿ ಸ್ವಂತ ಕೊಟ್ಟಿದ್ದಾರೆ ಅವ್ರಿಗೆ ಸಹಾಯ, ಅದೇ ರೀತಿ ಸರ್ಕಾರದಿಂದ ಏನು ಬರ್ತದ ಆ ಎಲ್ಲ ಪರಿಹಾರವನ್ನು ಅವ್ರಿಗೆ ಒದಗಿಸುವಲ್ಲಿ ಅವ್ರು ಸಹಾಯ ಮಾಡ್ಬೇಕಂತ ಹೇಳ್ತೀನಿ. ಮತ್ತು ಈ ವಿಷಯ ಬಗ್ಗೆ ಮುಂದೆ ನಮ್ಮ ಈಗ ಜಿಲ್ಲಾಧ್ಯಕ್ಷರು ಯೋಹಾನ್ ಡಿಸೋಜಾ ಅವರು ಕೂಡ ಮಾತಾಡ್ತಾರೆ. ಮತ್ತು ಇದರಲ್ಲಿ ತುಂಬ ಈ ಸವಿಸ್ತರವಾದ ಮಾಹಿತಿ ಇರೋದ್ರಿಂದ ನಮ್ಮ ಉಮೇಶ್ ಗುತ್ತೇದಾರ್ ಜನರಲ್ ಸೆಕ್ರೆಟರಿ ಅವರು ಕೂಡ ಇದ್ರ ಬಗ್ಗೆ ವಿಶೇಷವಾಗಿ ಮಾತಾಡ್ತಾರೆ. ಈಗ ಇದು ಯೋಹಾನ್ ಡಿಸೋಜಾ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಮುಂದುವರಿಸಬೇಕಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ಇದೇ ವರ್ಷ ದಿನಾಂಕ 14/1/2026 ಬೀದರ್ ಜಿಲ್ಲೆಯ ಚಿರಗುಪ್ಪ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 65 ತಳಮಡಗಿ ಗ್ರಾಮದ ಹತ್ತಿರ ಒಂದು ಘಟನೆ ನಡೆದಿದೆ. ಆ ಘಟನೆ ಗ್ರಾಮದಲ್ಲಿ ನಿವಾಸಿಯಾದ ಸಂಜೀವ್ ಕುಮಾರ್ ತಂದೆ ಗುಂಡಪ್ಪ ಹೊಸಮನಿ ವಯಸ್ಸು 45 ಎಂಬುವರು ನಿವಾಸದಿಂದ ಮಂಜೂರು ಈ ಮಾಂಜಾದರ ದಾರದಿಂದ ಮೃತಪಟ್ಟಿದ್ದರು. ಅವರಿಗೆ 6 ತಿಂಗಳಾಯ್ತು. ಇನ್ನು ಏನು ಸರ್ಕಾರದ ಅನುದಾನ ಬಂದಿಲ್ಲ ಅವರಿಗೆ. ಈ ಮುಂದೆ ಇದು ಸರ್ಕಾರದಿಂದ ಮುಖ್ಯಮಂತ್ರಿಯವರಿಗೆ ಬರೆದಿದ್ರು ಪತ್ರ, ಇದು ಏನಾಗಲಿಲ್ಲ. ಅದಕ್ಕೋಸ್ಕರ ಇದು ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದಿಂದ ಇವತ್ತು ಪತ್ರಿಕೆ ಘೋಷಣೆ ಮಾಡುತ್ತಿದ್ದೇವೆ. ಹೀಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ದತ್ತು ಸರ್ ಅವರು ಮಾತಾಡಿದ್ದಾರೆ ಇದ್ರ ಬಗ್ಗೆದಾಗ. ಈಗ ಮುಂದೆ ನಮ್ದು ನಮ್ದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಗುತ್ತೇದಾರ್ ಅವರಿದ್ದಾರೆ. ಇದು ಮುಂದುವರಿಸ್ತಾರೆ ಅಂತೇಳಿ ಎಲ್ಲರಿಗೂ ಕೇಳಿಕೊಳ್ತಾ ಧನ್ಯವಾದಗಳು. ಅಲ್ಲೇ ನಮ್ಮ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಈ ಒಂದು ಪತ್ರಿಕೆಗೋಷ್ಠಿಯ ವಿಷಯ ಕುರಿತು ಮಾತಾಡಿದ್ದಾರೆ. ನಾನು ಇದರ ಸವಿಸ್ತಾರವಾಗಿ ಮಾಧ್ಯಮದ ಮುಖಾಂತರ ನಾನು ಬೀದರ್ ಜಿಲ್ಲೆಯ ಜನರಿಗೆ ಹಾಗೂ ಮಾನ್ಯ ಉಸ್ತುವಾರಿಗಳಲ್ಲಿ ಮನವಿ ಮಾಡ್ತೀನಿ. ಏನಪ್ಪ ಅಂದ್ರೆ ಸುಮಾರು 6 ತಿಂಗಳ ಹಿಂದೆ ಅಂದರೆ ದಿನಾಂಕ 14/1/2026 ಬೀದರ್ ಜಿಲ್ಲೆಯ ಚಿರಗುಪ್ಪ ತಾಲೂಕಿನ ತಾಳಮಡಗಿ ಗ್ರಾಮದ ಹತ್ತಿರ ಒಂದು ದುರ್ಘಟನೆ ಅಂದರೆ ರಾಜ್ಯದಲ್ಲಿ ನಿಷೇಧಿತ ಮಾಂಜಾದಾರಿಗೆ ಬಲಿಯಾದ ಬೊಂಬಳಗಿ ಗ್ರಾಮದ ಸಂಜೀವ್ ಕುಮಾರ್ ಎಂಬುವರು ಒಂದು ಆಗಬಾರದಂತ ಒಂದು ಘಟನೆಯಲ್ಲಿ
ಅವ್ರು ತೀರ್ಕೊಂಡಿರ್ತಾರ. ಈ ತೀರ್ಕೊಂಡಿದ್ದು ಒಂದು ಪತ್ರಿಕೆಯಲ್ಲಿ ಪ್ರಕಟವಾದಾಗ ಅದೇ ವರ್ಷ ಅದೇ ತಿಂಗಳು 16/2026 ಒಂದೇ ತಿಂಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರನ್ ಖಂಡ್ರೇಶ್ ಅವರು ಆ ಒಂದು ಮೃತರ ಕುಟುಂಬಕ್ಕೆ ಭೇಟಿ ಕೊಟ್ಟು ಸ್ವಾಂತನ ಹೇಳಿ ವೈಯಕ್ತಿಕ ಸಹಾಯಧನ ಒದಗಿಸಿ ಜೊತೆಲಿದ್ದ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಪತ್ರ ಬರೆಯೋದಕ್ಕೆ ತಿಳಿಸಿರ್ತಾರೆ. ಅದೇ ರೀತಿ ಅಲ್ಲಿ ಜಿಲ್ಲಾಧಿಕಾರಿಗಳು ಕುಟುಂಬದವರಿಗೆ ಹೇಳಿ ಒಂದು ಮನವಿ ಪತ್ರ ಸಲ್ಲಿಸೋದು ಹೇಳ್ತಾರೆ. ನಾವು ಮನವಿ ಪತ್ರ ಮಾನ್ಯ ತಹಶೀಲ್ದಾರ್ ಬೀದರ್ ಅವರಿಗೆ ಸಲ್ಲಿಸಿದಾಗ ಅಲ್ಲಿ ಸ್ಥಳೀಯ ಗ್ರಾಮ ಲೆಕ್ಕಾಧಿಕಾರಿಗಳು ಒಂದು ನಮ್ಮ ಮನವಿ ಸ್ವೀಕಾರ ಮಾಡಿಕೊಂಡು ಎಲ್ಲ ಗ್ರಾಮದ ಪಂಚರ ಸಮಕ್ಷದಲ್ಲಿ ಒಂದು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡ್ತಾರೆ. ಆ ತಹಶೀಲ್ದಾರ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿ ನಿಧಿಗೆ ಪತ್ರ ಬರೀತಾರ. ನಾವು ವಿಚಾರಿಸಲು ಹೋದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಮುಖ್ಯಮಂತ್ರಿ ನಿಧಿಗೆ ಪತ್ರ ಬರ್ದೀವಿ ಅಂತೇಳಿ ಒಂದು ಪ್ರತಿ ನಮ್ಮಿಂದ ಅದು ಸಂಜು ಕುಮಾರ್ ತೀರ್ಕೊಂಡ್ರ. ಇದೇ ಘಟನೆ ತಿಳಿದು ಮಾನ್ಯ ಉಪಲೋಕಾಯುಕ್ತರು ಕರ್ನಾಟಕ 19/1/2025 6 ಅಧಿಕಾರಿಗಳ ಮೇಲೆ ಸುಮೋಟೋ ಕೇಸ್ ಸ್ವಯಂ ದೂರು ದಾಖಲೆ ಮಾಡಿಕೊಂಡು ತನಿಖೆಯಲ್ಲಿದ್ದಾರೆ. ಮತ್ತೆ ಅದಕ್ಕೋಸ್ಕರ ಮಾನ್ಯ ಜಿಲ್ಲಾ ಉಸ್ತುವಾರಿಗಳಿಗೆ ಮತ್ತೊಂದ್ಸಲ ನಾವು ಮನವಿ ಮಾಡ್ತೇವೆ ಅಂತಂದ್ರ ದಯಮಾಡಿ ತಾವು ಈ ಒಂದು ಘಟನೆಗೆ ನೀವು ಕುಟುಂಬಕ್ಕೆ ಭೇಟಿ ಕೊಟ್ಟಿರಿ, ಯಾವುದೇ ಕಾರಣಕ್ಕೂ ಆ ಕುಟುಂಬಕ್ಕೆ ಕೈ ಬಿಡಲ್ಲ ನೀವು ಭರವಸೆ ಕೊಟ್ಟಿರಿ. ದಯಮಾಡಿ ನಾವು ಮತ್ತೊಂದ್ಸಲ ಈ ಪತ್ರಿಕೆ ಮೂಲಕ ನಿಮ್ಮ ನೆನಪು ಮಾಡ್ತಿದ್ದೇವೆ, ಮನವಿ ಮಾಡ್ತಿದ್ದೇವೆ. ತಾವು ಕೂಡಲೇ 15 ದಿನ ಒಳಗಾಗಿ ಆ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಒದಗಿಸಿಕೊಟ್ಟು ಆ ಕುಟುಂಬದ ಜೊತೆ ನೀವು ಇರ್ಬೇಕಂತೇಳಿ ಈ ಪತ್ರಿಕಾ ಗೋಷ್ಠಿ ಮೂಲಕ ಮನವಿ ಮಾಡ್ತೀವಿ. ಒಂದ್ ವೇಳೆ ಇದಕ್ಕೆ ಏನಾರ 15 ದಿನದಲ್ಲಿ ಆಗ್ಲಿಲ್ಲ ಅಂತಂದ್ರ ನಾವು ಆಮರಣ ಉಪವಾಸ ಸತ್ಯಾಗ್ರಹ ಕೂಡೋದಕ್ಕೆ ಅನಿವಾರ್ಯ ಆಗುತ್ತದೆ ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ.